ಮಾಡೋಣ. ಒಂದು ಮೀನಿನ ತೊಟ್ಟಿಯನ್ನು ಪೂರ್ಣವಾಗಿ ತುಂಬಿಸಿದಾಗ 45 ಲೀಟರ್ ನೀರು ಹಿಡಿಯುತ್ತದೆ. ಅದನ್ನು 4/9 ತುಂಬಿಸಲಾಗಿದೆ. ಅದರಿಂದ 2/5 ನೀರನ್ನು ಹೊರತೆಗೆದರೆ ಪುನಃ ಅದನ್ನು ಪೂರ್ತಿಯಾಗಿ ತುಂಬಿಸಲು ಎಷ್ಟು ಹೆಚ್ಚು ನೀರು ಸೇರಿಸಬೇಕಾಗುತ್ತದೆ? ಮೊದಲ ಆ ಪಾತ್ರೆ ಗಾತ್ರ ಎಷ್ಟದ? 45 ಲೀಟರ್ ಅದ. ಈಗ ಎಷ್ಟು ತುಂಬ್ಯದದು? 4/9 ಭಾಗ ತುಂಬ್ಯದ. ಅಂದ್ರೆ ತುಂಬಿದ ನೀರಿನ ಪ್ರಮಾಣ ತಗೋಬೇಕು. ಪಾತ್ರೆ ಗಾತ್ರ ಎಷ್ಟದ? ಒಟ್ಟು ಪೂರ್ತಿಯಾಗಿ ತುಂಬಬೇಕಾದ್ರೆ ಪಾತ್ರೆ ಗಾತ್ರ 45 ಲೀಟರ್ ಅದ. ಈಗ ಸದ್ಯ 45 ಲೀಟರ್ ಪಾತ್ರೆ ಒಳಗೆ 9/4 ಲೀಟರ್ ನೀರು ತುಂಬ್ಯದ. ಅಂದ್ರೆ ಎಷ್ಟು ನೀರು ತುಂಬ್ಯದ ಅನ್ನೋದು ಮೊದಲು ತಗೋಬೇಕು. ಆಮೇಲೆ ಎಷ್ಟು ನೀರು ಹೊರಗೆ ತೆಗೆದರ? ಅದ ತುಂಬಿದ ನೀರಿನ ಪ್ರಮಾಣದ 2/5 ನೀರಿನ ಹೊರಗೆ ತೆಗೆಯಬೇಕು. ತುಂಬಿದ ನೀರಿನ ಪ್ರಮಾಣ ಇಂಟು 2/5 ನೀರನ್ನು ಹೊರಗೆ ತೆಗಿಬೇಕು. ಅಂದ್ರೆ ನೀರು ಎಷ್ಟು ತುಂಬ್ಯದಲ್ಲ ಅದರಿಂದ ನೀವು 2/5 ಭಾಗ ಹೊರಗೆ ತೆಗೆದಾಗ ಇನ್ನು ಪಾತ್ರೆಯಲ್ಲಿ ನೀರು ಉಳಿತದ. ಆ ನೀರು ಉಳಿದ ಪ್ರಮಾಣ ಎಷ್ಟದ ನೋಡಿಕೊಂಡು ಒಟ್ಟು ಗಾತ್ರ ಎಷ್ಟು? 45 ಲೀಟರ್ದಾಗ ನೀವು ಆ ಉಳಿದ ನೀರನ್ನು ಕಳೆದರೆ ಅಂದ್ರೆ ನಾವಿನ್ನೂ ಹೆಚ್ಚಿಗೆ ತುಂಬಿಸಬೇಕಾದ ನೀರಿನ ಪ್ರಮಾಣ ಸಿಗುತ್ತದೆ. ಎಷ್ಟು ಚಂದ ತಿಳಿಸಿ ಹೇಳಿದ. ಗಣಿತನ ಸರಿಯಾಗಿ ತಿಳ್ಕೊಬೇಕು ಮೊದಲು, ಅಂದ್ರೆ ಗಣಿತಗಳು ಬರ್ತಾವೆ. ಪಾತ್ರೆ ಗಾತ್ರ 45, 4/9 ತುಂಬ್ಯದ. ಅದನ್ನು ಇಂಟು ಮಾಡ್ರಿ, ತುಂಬಿದ ಪ್ರಮಾಣ ಬರ್ತದೆ. ತುಂಬಿದ ಪ್ರಮಾಣ ನೀರು ಭಾಳ ಇಂಪಾರ್ಟೆಂಟ್ ಅದ ಇಲ್ಲಿ. ಯಾಕಂದ್ರೆ ಆ ತುಂಬಿದ ಪ್ರಮಾಣದ ನೀರಿನ 2/5 ನೀರು ಹೊರಗೆ ತೆಗಿತಾರೆ. ಅದೇನು ಬಂದು ಉತ್ತರ ಇರ್ತದಲ್ಲ, ನೀರಿನ ತುಂಬಿದ ಪ್ರಮಾಣದಾಗ ಕಡಿಬೇಕದನ್ನು. ಕಳೆದಾಗ ಏನು ನೀರು ಉಳಿತದಲ್ಲ, ಆ ಪಾತ್ರೆಯಲ್ಲಿ ಉಳಿದ ನೀರು ಸಿಗ್ತದೆ. ಆ ಪಾತ್ರೆ ಒಳಗೆ ಉಳಿದ ನೀರು ಎಷ್ಟದಲ್ಲ, ಆ ಪಾತ್ರೆ ಗಾತ್ರದ ಅಳತೆ ಒಳಗೆ ಆ ಉಳಿದ ನೀರನ್ನು ನೀವು ಕಳೆದಿರಿ ಅಂತಂದ್ರೆ ಇನ್ನೂ ಹೆಚ್ಚಿಗೆ ಸೇರಿಸಬೇಕಾದ ನೀರಿನ ಪ್ರಮಾಣ ಸಿಗ್ತದೆ. ಮಾಡಿ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡಿ. ಈಗ 45 ಲೀಟರ್ ನೀರು ಹಿಡಿತದ. ಈಗ ತುಂಬಿದ ಭಾಗ ತೊಟ್ಟಿಯಲ್ಲಿದ್ದ ನೀರಿನ ಪ್ರಮಾಣ ಮೊದಲು ತಗೋಬೇಕು. ಎಷ್ಟು ಹೇಳ್ತಾನ? ತೊಟ್ಟೆಯ ಗಾತ್ರದ 4/9. ತೊಟ್ಟೆಯ ಗಾತ್ರದ ಎಷ್ಟು? 4/9. ನೋಡ್ರಿ, ತೊಟ್ಟೆ ಗಾತ್ರ ಎಷ್ಟದ ಮೊದಲು ತಿಳ್ಕೊಬೇಕು ನೀವು. 45 ಲೀಟರ್ ಅದ. 45 ಗುಂಡೆ ಎಷ್ಟು? 4/9. 4/9 ನೋಡಿ. ಇದನ್ನ ನೀವು 9 1 9 5 ಬರೋಬ್ಬರಿ ಎಷ್ಟು ಬಂತು? ತೊಟ್ಟಿಯಲ್ಲಿ ತುಂಬಿದ ನೀರೆಷ್ಟು? 20 ಲೀಟರ್. ನೋಡ್ರಿ, ತೊಟ್ಟಿಯಲ್ಲಿ ತುಂಬಿದ ಲೀಟರ್ ಎಷ್ಟದ? ಈಗ 20 ಲೀಟರ್ ನೀರು. ಈ ಪಾತ್ರೆ ಒಳಗೆ ಎಷ್ಟು ತುಂಬಿದೆ? 20 ಲೀಟರ್ ತುಂಬಿದಂಗೆ ಆಗ್ತದೆ. ಆ ತುಂಬಿದ ನೀರಿನ ಭಾಗದ 2/5 ನೀರನ್ನು ಹೊರಗೆ ಹಾಕ್ತಾರೆ. ನೋಡಿ, ಹೊರ ಹಾಕಿದ ನೀರಿನ ಪ್ರಮಾಣ ಬರೋಬ್ಬರಿ ತುಂಬಿದ ನೀರಿನ ಪ್ರಮಾಣದ ಎಷ್ಟು? 2/5. ನೋಡಿ, 2/5 ಎಷ್ಟದ? ನೀರಿನ ಪ್ರಮಾಣ 20 ಗುಂಡ್ಲೆ 2/5 ನೀವು ತೆಗಿಬೇಕಾಗ್ತದೆ. ಹಿಂಗೂ ಹಚ್ಚಬಹುದು. 5 1 5 4. ಹಂಗಾರೆ ಹೊರಗೆ ಎಷ್ಟು ನೀರು ತೆಗೆದಾರ ಅವರು? 8 ಲೀಟರ್ ತೆಗೆದಾರ. ಪಾತ್ರೆಯಲ್ಲಿದ್ದ
ಪಾತ್ರೆಯಲ್ಲಿದ್ದ ನೀರು ಬರೋಬ್ಬರಿ ಪಾತ್ರೆಯಲ್ಲಿ ಉಳಿದ ನೀರು ತಕ್ಕೋಬೇಕಂತದ್ದು. ಪಾತ್ರೆಯಲ್ಲಿ ಉಳಿದ ನೀರು ಬರೋಬ್ಬರಿ 20ರೊಳಗೆ ನೀವು 8 ಲೀಟ್ರ್ ಕಳೆದ್ರಿ ಅಂತಂದರೆ ಎಷ್ಟು? 12 ಲೀಟ್ರ್ ನೀರ ಪಾತ್ರೆ ಒಳಗೆ ಉಳಿದು. ಇನ್ನು ತುಂಬಲು ಬೇಕಾದ ನೀರಿನ ಪ್ರಮಾಣ ಬರೋಬ್ಬರಿ ಪಾತ್ರೆ ಗಾತ್ರ ಎಷ್ಟದ? ಪಾತ್ರೆ ಗಾತ್ರ 45 ಅದ. ಈಗ ಎಷ್ಟು ನೀರವ? 12 ಲೀಟ್ರ್ ನೀರವ. 45 ಲೀಟ್ರ್ ಪಾತ್ರೆ ಗಾತ್ರದೊಳಗೆ ನೀವು 12 ಲೀಟ್ರ್ ಜರ್ ಕಳೆದ್ರಿ ಅಂದ್ರೆ ಏನಾಗ್ತದೆ? 33 ಲೀಟ್ರ್ ನೀರು ಹಾಕ್ಬೇಕಾಗ್ತದೆ. ಈಗ ನೀರು ತುಂಬಲು ಬೇಕಾದ ನೀರು ಬರೋಬ್ಬರಿ ಎಷ್ಟು? 33 ಲೀಟರ್. ಉತ್ತರ ಸಂಖ್ಯೆ ಇಲ್ಲದ ನೋಡ್ರಿ, 33 ಲೀಟರ್ ಸಿ. ಇಂಥ ಲೆಕ್ಕಗಳನ್ನ ಸರಿಯಾಗಿ ತಿಳ್ಕೊಬೇಕು. ಏನು ಭಾಳ ಬಿರಿ ಅಲ್ಲ ಅದು. ಯಾವುದೇ ಒಂದು ಇದನ್ನ ನೀವು ಬಾಯಲೇನೆ ಮಾಡ್ತೀರಿ ಮುಂದೆ, ಅದನ್ನ ರೀತಿ ಪ್ರಕಾರ ಹೇಳಬೇಕಲ್ಲ. ನೀವು ಹೆಂಗೆ ತಿಳಿತದ ಅನ್ನೋದನ್ನ ಹೇಳಬೇಕಾಗ್ತದೆ. ಇನ್ನೊಂದ್ಸಲ ತಿಳಿಸ. ತೊಟ್ಟಿಯಲ್ಲಿದ್ದ ನೀರಿನ ಪ್ರಮಾಣ ತಗೋಬೇಕು. ತೊಟ್ಟೆಯ ಗಾತ್ರದ 4/9. ತೊಟ್ಟೆಯ ಗಾತ್ರ ಎಷ್ಟದ? 45 ಲೀಟ್ರ್ ಇಂಟು 4/9 ಅಂದ್ರೇನು? 9 1 9 5 5 4 20 ಲೀಟ್ರ್. ಈಗ ಆಲ್ರೆಡಿ ತೊಟ್ಟಿ ಒಳಗದ. ಹೊರ ಹಾಕಿದ ನೀರಿನ ಪ್ರಮಾಣ, ತುಂಬಿದ ನೀರಿನ ಪ್ರಮಾಣ ಎಷ್ಟು ತುಂಬಿದ? ಈಗ ಅದು 20 ಲೀಟ್ರ್ ತುಂಬ್ಯದ. ಅದಕ್ಕೆ 2/5 ನೀರು ಹೊರಗೆ ತೆಗೆದ್ರೆ 8 ಲೀಟ್ರ್ ನೀರು ಹೊರಗೆ ತೆಗೆದಂಗಾತ್. ನೀವು 8 ಲೀಟ್ರ್ ನೀರು ತೆಗೆದ್ರಿ. ಆದ್ರೆ ಉಳಿದು ಎಷ್ಟು ಪಾತ್ರೆ ಒಳಗಂದ್ರೆ, ಪಾತ್ರೆಯಲ್ಲಿ ಉಳಿದ ನೀರು ಬರೋಬ್ಬರಿ ತುಂಬಿದ ನೀರಿನ ಪ್ರಮಾಣ 20 ಅದ. ಈಗ ಹೊರಗೆ ತೆಗೆದದ್ದು 8 ಅದ. ಅಂದ್ರೆ ಆ ಪಾತ್ರೆ ಒಳಗೆ ಇನ್ನೂ ಎಷ್ಟದ? 12 ಲೀಟ್ರ್ ನೀರು ಅದ. ಆಮೇಲೆ ತುಂಬಲು ಬೇಕಾದ ನೀರಿನ ಪ್ರಮಾಣ ಬರೋಬ್ಬರಿ ಪಾತ್ರೆಯ ಗಾತ್ರ. ಈಗ ಆ ಪಾತ್ರೆ ಒಳಗೆ ಇದ್ದದ ನೀರನ್ನು ನೀವು ಕಳೆದಿರಿ ಅಂದ್ರೆ ನಿಮಗೆ ಇನ್ನೂ ಎಷ್ಟು ಹಾಕಬೇಕಾಗ್ತದೆ? 45 ಲೀಟ್ರ್ ಆಗಬೇಕಾದ್ರೆ 33 ಲೀಟ್ರ್ ನೀರು ನಿಮಗೆ ಹೆಚ್ಚಿನ ಪ್ರಮಾಣ ನೀರು ಬೇಕು. ತಿಳಿತಲ್ಲ ನೋಡಿ. ತುಂಬಲು ಬೇಕಾದ ನೀರು 33 ಲೀಟ್ರ್. ಉತ್ತರ ಸಂಖ್ಯೆ ಸಿ. ಇಂಥ ಗಣಿತಗಳನ್ನ ಪದೇ ನೋಡ್ರಿ ನೀವು. ಇವೇನು ವಿಡಿಯೋ ಅಂದ್ರೆ ಏನು? ನ್ಯಾಚುರಲ್ ಕೋಚಿಂಗ್ ಕ್ಲಾಸ್ ಇದು. ಎಷ್ಟು ಚಂದ ನಮ್ಗೆ ತಿಳಿತದ ನೋಡಿ. ಇದನ್ನ ಹಿಂಗಿಟ್ರು ನೀವು ಕನಿಷ್ಠ ರೂಪಕ್ಕೆ ತರ್ಬೋದು. ಇದನ್ನ ಹಿಂಗಿಟ್ಟು ಮಾಡ್ಬೋದು ನೋಡಿ. 45 ಗುಂಡ್ಲೆ 4 ಇಟ್ಟು ತಾಳು 9 ಹಿಂಗೂ ಮಾಡ್ಬೋದು. ಒಂದ್ಸಲ ಹಂಗೆ ಮಾಡಿ ಅಲ್ಲಿ ತೋರ್ಸನು, ಒಂದ್ಸಲ ಅದರಂಗೆ ಇಲ್ಲಿ ತೋರ್ಸನು. ಎರಡು ಹೆಂಗೆ ಮಾಡಿದ್ರು ಉತ್ತರ ಅಷ್ಟೇ ಬರ್ತದೆ. ತಿಳಿದಲ್ಲ ನಿಮಗೆ? ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇದು. ಮತ್ತೆ ನವೋದಯದ ಕೇಳ್ತಾನೆ, 100% ಕೇಳ್ತಾನೆ, ಏನು ಸಂಶಯನೇ ಇಲ್ಲ. ಮತ್ತೊಂದ್ಸಲ ರಿಪೀಟ್ ನೋಡ್ರಿ ಇವು ಗಣಿತಗಳನ್ನು.